ಸ್ವರ್ಗ ಅನ್ನೋದು ಎಲ್ಲೂ ಇಲ್ಲ. ನಾವು ಇಷ್ಟಪಡುವವರು ನಮ್ಮ ಜೊತೆ ಇದ್ದರೆ ಸಾಕು. ಅದಕ್ಕಿಂತ ಸ್ವರ್ಗ ಮತ್ತೊಂದಿಲ್ಲ. ಪಾಪದ ಹೊರೆ ಹೆಚ್ಚಾಗುವಂತೆ ಗಳಿಸಬೇಡಿ. ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಮಾಡಬೇಡಿ. ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನಬೇಡಿ. ಕಲಹಗಳು ಹೆಚ್ಚಾಗುವಂತೆ ಮಾತನಾಡಬೇಡಿ. ಚಿಂತೆ ಹೆಚ್ಚಾಗುವ ಹಾಗೆ ವಿಪರೀತ ಯೋಚಿಸಬೇಡಿ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವವರೋ ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ಕಡೆ ಅವರೂ ಕೂಡ ಇನ್ಯಾರದ್ದೋ ಲಾಭಕ್ಕೆ ಖಂಡಿತ ಬಳಕೆಯಾಗೇ ಆಗುತ್ತಾರೆ. ಜೀವನದಲ್ಲಿ ನಾವು ಭೂಮಿ ಮೇಲಿರುವ ಹುಲ್ಲಿನ ತರಹ ಬೆಳೆಯಬೇಕು. ಯಾರು ಎಷ್ಟೇ ತುಳಿದರೂ, ನಮ್ಮ ಆಸೆ ಕನಸುಗಳನ್ನು ಕತ್ತರಿಸಿದರೂ ಮತ್ತೆ ಬೆಳೆಯುತ್ತೇವೆ ಎನ್ನುವ ನಂಬಿಕೆ ಮತ್ತು ಛಲವನ್ನು ಹೊಂದಿರಬೇಕು. ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಸಹಾಯ ಕೇಳುವ ಮುನ್ನ 1000 ಬಾರಿ ಯೋಚನೆ ಮಾಡಿ. ಏಕೆಂದರೆ ಕಷ್ಟದ ಭಾರವನ್ನು ಸ್ವಲ್ಪ ಸಮಯ ಹೊರಬಹುದು, ಅದು ಸ್ವಲ್ಪ ಸಮಯ ಇರುತ್ತದೆ. ಆದರೆ ಸಹಾಯದ ಭಾರವನ್ನು ಜೀವನ ಪರ್ಯಂತ ಹೊರಬೇಕಾಗುತ್ತದೆ. ತಕ್ಷಣವೇ ನೋವು ವಾಸಿ ಮಾಡಲು ಯಾವುದೇ ಔಷಧಿಗಳು ಇಲ್ಲದೇ ಇರಬಹುದು. ಆದರೆ ಮನಸ್ಸಿನ ನೋವನ್ನು ತಕ್ಷಣ ವಾಸಿ ಮಾಡಲು ನಾವು ಇಷ್ಟಪಡುವವರು ನಮ್ಮ ಜೊತೆ 4 ಮಾತು ಪ್ರೀತಿಯಿಂದ ಮಾತನಾಡಿದರೆ ಸಾಕು, ಖಂಡಿತ ಆ ನೋವು ಕಡಿಮೆಯಾಗುತ್ತದೆ. ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ. ಅದು ಯಾವಾಗ ಬೇಕಾದರೂ ಹಾರಿ ಹೋಗಬಹುದು. ಆದರೆ ಜೀವನ ನಮ್ಮ ಮಾತನ್ನು ಕೇಳುತ್ತದೆ. ಹೇಗೆ ಬೇಕಾದರೂ ನಾವು ಅದನ್ನು ರೂಪಿಸಿಕೊಳ್ಳಬಹುದು. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.